us go to past perfect continuous tense. Okay, let's understand the formula. The subject should come there, followed by had been plus main verb plus ing plus object. Okay, this is the formula. Let us understand one example. These rascals, the criminals had cheating me for a long time. Correct? Long time. ಹೇಗೆ ಹೇಳ್ತೀರಾ ನೋಡೋಣ. ದಿ ಕ್ರಿಮಿನಲ್ಸ್ ಎಲ್ಲದಕ್ಕೂ ಹ್ಯಾಡ್ ಬೀನ್ ಚೀಟಿಂಗ್ ಮೀ ಫಾರ್ ಎ ಲಾಂಗ್ ಟೈಮ್. ಏನಾಯ್ತಿದು? ಇದು ಪ್ರೆಸೆಂಟ್ ಸಿಂಪಲ್ ಕೊಟ್ಟಿದ್ದೀನಿ, ಇದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಓಕೆ, ಇದನ್ನ ಕ್ವಶನ್ ಮಾಡೋದಾದ್ರೆ ಇವೆಲ್ಲ ಇವಾಗೆಲ್ಲ ಯು ಆರ್ ಅಕಸ್ಟಮಡ್ ರೂಢಿ ಮಾಡ್ಕೊಂಡಿದ್ದೀರಾ. ದ ಕ್ರಿಮಿನಲ್ಸ್ ಹ್ಯಾಡ್ ದ ಕ್ರಿಮಿನಲ್ಸ್ ಬೀನ್ ಚೀಟಿಂಗ್ ಮೀ ಫಾರ್ ಎ ಲಾಂಗ್ ಟೈಮ್. ಏನಾಯ್ತು? ಕ್ವಶನ್ ಆಯ್ತು. ನೆಗೆಟಿವ್, ದಿ ಕ್ರಿಮಿನಲ್ಸ್ ಯಾವಾಗಲೂ ನೆಗೆಟಿವ್ ಏನಾಗಬೇಕು? ಕ್ರಿಮಿನಲ್ಸ್ had not been ಆಮೇಲೆ cheating me for a long time. ಇವೆಲ್ಲ ಟೆನ್ಸ್ ಗಳನ್ನ ನಾವು ಇಂಡಿಪೆಂಡೆಂಟ್ ಆಗಿ ಬಳಸಕ್ ಬರಲ್ಲ. ಇದೆಲ್ಲ ಇಂಡಿಪೆಂಡೆಂಟ್ ಆಗಿ ಬಳಸಕ್ ಬರಲ್ಲ. ಬೇರೆ ಸೆಂಟೆನ್ಸ್ ಗಳನ್ನ ಹಾಕಿದಾಗ ಇದನ್ನ ಬಳಸ. ಈಗ ಇಲ್ಲೊಂದು ಎಕ್ಸಾಂಪಲ್ ಇದೆ, ನೋಡೋಣ ಹೇಗೆ ಮಾಡಿದ್ದೀರಾ ಅಂತ. ಸೊ ಎಸ್ ವಿ ಓ ಸರಿ. ದ ಚೈಲ್ಡ್ ಹ್ಯಾಡ್ ಬೀನ್ ಆದ್ರೆ ಪ್ರಾಕ್ಟೀಸಿಂಗ್. ಈ ಬರಲ್ಲ, ಎಸ್ ಬರಲ್ಲ. ಪ್ರಾಕ್ಟೀಸಿಂಗ್ ಫಾರ್ ಎ ಲಾಂಗ್ ಟೈಮ್. ಈಗಿದ್ರೆ ಈ ತೆಗಿಬೇಕು ಅಂತ ಹೇಳಿದ್ದೇನೆ ಅಲ್ವಾ? ಮ್ಯೂಸಿಕ್ ಫಾರ್ ಎ ಲಾಂಗ್ ಟೈಮ್. ಏನಾಗಿದ್ದು? ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಈಗ ಇದನ್ನ ಕ್ವಶನ್ ಮಾಡೋದಾದ್ರೆ ಚೈಲ್ಡ್ ಬೀನ್ practicing music for a long time. Question I negative. The child had not been practicing music for a long time. So negative word. So ನಿಮ್ಮ ಉದ್ದೇಶ ಇಲ್ಲಿ ಮಾಡ್ತಾ ಇರೋ ಉದ್ದೇಶ, what is the purpose of doing these tenses ಅಂದ್ರೆ you should be able to identify ಇದು ಪ್ರೆಸೆಂಟ್ ಪರ್ಫೆಕ್ಟಾ, ಇದು ಪಾಸ್ಟ್ ಪರ್ಫೆಕ್ಟಾ, ಅಥವಾ ಇದು ಯಾವ ಟೆನ್ಸ್ ಅಂತ ಗೊತ್ತಾಗಬೇಕು. ಅದಕ್ಕೋಸ್ಕರ ನಾನು ಮಾಡ್ತಾ ಇರೋದು. ಯಾಕೆ ಅಂತಂದ್ರೆ ನೀವು ಎಲ್ಲಾ ಗ್ರಾಮರ್ಗೂ ಟೆನ್ಸ್ ಅನ್ನೋದು ಬೇಸ್, ಫೌಂಡೇಶನ್. ಓಕೆ.